ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ಹುಚ್ಚಿತ್ತು ನನಗೆ. ಒಂದು ಡೈರೆಕ್ಷನ್ ಮಾಡಬೇಕು, ಒಂದು ಇಂಟ್ರೆಸ್ಟ್ ಏನೋ ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು. ಸೊ ತುಂಬ ವರ್ಷದಿಂದ ಅದು ಕನಸಿತ್ತು. ಅದು ಈಗ ನೆನೆಸಾಗ್ತಾ ಇದೆ. ಆದರೆ ಏನೋ ಒಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟ್ ಬರೆದಿದ್ದೆ ನಾನು. ಪಿ ಎನ್ ಸತ್ಯ ಅವರು ಸುಂದರ ಒಂದು ಸಿನಿಮಾ ಮಾಡಿದ್ರು. ಸೊ ನಮ್ಮ ಫ್ರೆಂಡು ನನಗೆ ಅವ್ರು ಪರಿಚಯ ಇದ್ರು. ಸತ್ಯಂಗೆ ಪರಿಚಯ ಇರೋ ಫ್ರೆಂಡ್ ನನಗೆ ಪರಿಚಯ ಇದ್ರು. ಸೊ ಪರಿಚಯ ಇದ್ದಾಗ ಈ ಥರ ಮೆಜೆಸ್ಟಿಕ್ ಒಂದು ಕಾನ್ಸೆಪ್ಟ್ ಅನ್ಕೊಂಡಿದ್ದಾರೆ. ಸುಂದರ ಒಂದು ಸಿನಿಮಾ ಮಾಡಿದ್ದಾರೆ ಪಿ ಎನ್ ಸತ್ಯ ಅಂತೇಳಿ. ಸೊ ಅಂಜಿ ನಾಗರಾಜ್ ಅವರು ನಾವು ಒಂದು ಸಿನಿಮಾ ವರ್ಕ್ ಮಾಡಿದ್ದು ಅಲೋಯಮ್ಮ ಅಂತೇಳಿ. ಡೈರೆಕ್ಟರ್ ಪ್ರೇಮ್, ನಿರ್ದೇಶಕ ಆಗಿದ್ರು. ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ರು. ಸೊ ಪ್ರೇಮ್ಗೂ ನಮಗೂ ಒಂದು ರಿಲೇಶನ್ಶಿಪ್ ಇತ್ತು ಅವಾಗ. ಅವರು ನಾವು ಭೇಟಿ ಆಗ್ತಾ ಇದ್ವು. ಸೊ ಸುಂದರ ಸಿನಿಮಾ ಆದ್ಮೇಲೆ ಪಿ ಎನ್ ಸತ್ಯ ಅವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ, ನೀನು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಅನ್ಕೊಂಡಿದ್ಯಲ್ಲ, ಟೈಟ್ಲ್ ಹೇಳಿದ್ಯಾ ಅನ್ಕೊಂಡಿದ್ದೆ, ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು ಪಿ ಎನ್ ಸತ್ಯ ಅವ್ರಿಗೆ ಕತೆ ಹೇಳಿದೆ. ಈ ಥರ ಮೆಜೆಸ್ಟಿಕ್ ಈ ಥರ ಒಂದು ಲೈನ್ ಇದೆ, ಟೈಟ್ಲ್ ಅನ್ಕೊಂಡಿದ್ದೀನಿ, ಇದೇ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡ್ಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಐಲ್ಯಾಂಡ್ಸ್ ಅಂತ ಒಂದು ಹೋಟ್ಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದು, 5,000 ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ. ಸೊ ಒಂದು ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅಲ್ಲಿ ಕುತ್ಕೊಂಡು 1 ತಿಂಗಳು 2 ತಿಂಗಳು ವರ್ಕ್ ಮಾಡಿದ್ವಿ. ಮೆಜೆಸ್ಟಿಕ್ ಅಂತ ಹೇಳಿ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸೊ ಆ ಕತೆ ಎಲ್ಲ ಆದಮೇಲೆ ಬಾಮಾರೀಶ್ ಅವ್ರು ಎಂಟ್ರಿ ಆದ್ರು ಅಲ್ಲಿಗೆ. ಸೊ ಬಾಮಾರೀಶ್ ಅವರೆಲ್ಲ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ. ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ. ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮಮೂರ್ತಿ ಅವರು ಇವರೆಲ್ಲ ಆಮೇಲೆ ಸಿಕ್ಕಿದ್ದವ್ರಿಗೆ. ಸೊ ಅಲ್ಲಿಗೆ ನನಗೆ ಸಂತೋಷ್ ಹೋಟ್ಲಿಗೂ ಅವ್ರಿಗೂ ನಮಗೊಂದು ಕ್ಲಾಶ್ ಆಯ್ತು. ಅವ್ರಿಗೆ ಪಿ ಎನ್ ಸತ್ಯಂಗೂ ನಮಗೂ ಒಂದು ಕ್ಲಾಶ್ ಆಯಿತು. ಸೊ ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು. ಅದೇ ಕಿಚ್ಕೋಸ್ಕರ ನಾನು ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ದೀನಿ. ನಾನು ಟೈಟ್ಲು ನಂದೇ, ಫಸ್ಟ್ ನನ್ನ ಗರ್ಭದಿಂದನೇ ಬಂದಿದ್ದು ಟೈಟ್ಲು. ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ನಾನು ಹಲವಾರು ಇಲ್ಲಿ ಇನ್ಸಿಡೆಂಟ್ಸ್ಗೆಲ್ಲ ನೋಡಿದಾಗ, ಸೊ ನಾನು ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂದಾಗ ನಾನು ಮೆಜೆಸ್ಟಿಕ್ ಅನ್ನೋ ಟೈಟ್ಲು ನನಗೆ ಅಣ್ಣಮ್ಮ ತಾಯಿ ಕೊಟ್ಟಿದ್ದು. ಸೊ ಅಣ್ಣಮ್ಮ ತಾಯಿ ಮುಂದೆ ನಿಂತ್ಕೊಂಡು ನಾನು ಒಂದು ಏನೋ ನನಗೊಂದು ಇನ್ಸಿಡೆಂಟ್ಸ್ ಆಯಿತು. ಸೊ ಅಣ್ಣಮ್ಮನ ಆಶೀರ್ವಾದ ತಗೊಂಡು ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಈ ಮೆಜೆಸ್ಟಿಕ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕಿಚ್ ಬೆಳೆದಿದ್ದು ನನಗೆ. ಸರ್ ಅವತ್ತು ನಾನು ಏನು ಕಾನ್ಸೆಪ್ಟ್ ಮಾಡಿದ್ವಿ, ಇದು ಅದಕ್ಕಿಂತ ಜೋರಾಗಿ ಬರುತ್ತೆ ಸಿನಿಮಾ. ಅವತ್ತು ನೀವೇನು ಮೆಜೆಸ್ಟಿಕ್ ಸಿನಿಮಾ ನೋಡಿ ದರ್ಶನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಇವತ್ತು ಅದೇ ಥರ ಮೆಜೆಸ್ಟಿಕ್ 2 ಅಲ್ಲಿ ನೀವು ಭರತ್ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸಿನಿಮಾ ನನಗೆ ಹೊಸದು, ರಾಜಕೀಯ ಆಳೋದು ನಾನು. ಸಿನಿಮಾ ಹೊಸದು. ಮೊದಲನೇ ಸಿನಿಮಾ ಪಿಂಕ್ ನೋಟ್ ಅಂತೇಳಿ ಭಾವನಾ ಮೆನನ್ ಮತ್ತು ಲವ್ಲಿ ಪ್ರೇಮ್ ಅವರ ಇದರಲ್ಲಿ ಈಗ 90% ಶೂಟಿಂಗ್ ಮುಗಿದೋಗಿದೆ. ಇನ್ನೊಂದು 10% ಇಲ್ಲಿ. ಈಗ ಎರಡನೇ ಚಿತ್ರ ನಮ್ಮ ಸ್ನೇಹಿತ ರಾಮು ಭಾಳ ದಿನಗಳಿಂದ ಇದು ಭಾಳ ಚೆನ್ನಾಗಿದೆ ಕತೆ, ಇದು ಮಾಡೋಣ ನೀವು ಅಂತ ಬರ್ತಾ ಇದ್ದ. ಹಾಗಾಗಿ ಚೆನ್ನಾಗಿ ಮಾಡಪ್ಪ, ಜನಗಳಿಗೆ ಸಿನಿಮಾ ನೋಡಿ ಏನೋ ಅದರಲ್ಲಿ ಒಂದು ಆದ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಸಿನಿಮಾ ಬರೀ ದುಡ್ಡು ಮಾಡೋಕ್ಕೆ ಸಿನಿಮಾ ಮಾಡೋದಲ್ಲ, ಜನಗಳಿಗೂ ಬೇಕಾದಂಥ ಸಿನಿಮಾ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ಒಳ್ಳೆ ಸಿನಿಮಾ ಮಾಡ್ತೀವಿ ನಾವೆಲ್ಲರೂ ಸೇರಿ. ಕಲಾದೇವಿ ನಮ್ಮ ಭರತ್ನ ಕೆತ್ತಿ ಮಡ್ಲಿಗೆ ಹಾಕ್ಕೊಂಡು ತಿದ್ದಿ ತೀಡಿ ಶಿಲ್ಪಿ ಮಾಡಲಿ ಅಂತ ದೇವರು ಬೇಡ್ಕೊಂಡು ನಿಮ್ಮಲ್ಲಿ ಬೇಡ್ಕೊಂಡು ಜನ ಮೆಚ್ಚುಗೆ ಪಡೆದು ಎಲ್ಲರೂ ಸ್ವೀಕಾರ ಮಾಡೋ ಥರ ಚಿತ್ರ ಮೂಡಿಬರಲಿ, ಅದಕ್ಕೆ ಪ್ರೇರಣೆ ಭಗವಂತ ನಿಂತ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಇನ್ನು ಏನೇನೋ ಮಾತಾಡಬೇಕು, ಈಗ ಆಗಲ್ಲ, ಹೋಗ್ತಾ ಮಾತಾಡ್ತೀವಿ. ರಾಮು ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ನಮ್ಮ ಜೊತೆ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ. ಬಂದು ಆ ಥರ ಎಲ್ಲ ಹೇಳ್ದ, ನೀವೇ ಮಾಡಬೇಕು, ನೀವೇ ಮಾಡ್ಕೊಡ್ಬೇಕು ಅಂತ ಹೇಳ್ದ. ಮೆಜೆಸ್ಟಿಕ್ ಸುತ್ತಮುತ್ತನೇ ಸಿನಿಮಾ ನಡೆಯುತ್ತೆ. ಚಿತ್ರದ ಬಗ್ಗೆ ಹೇಳಬೇಕು ಅಂದ ತಕ್ಷಣ ನಮ್ಮ ರಾಮಣ್ಣ ನಮಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು. ಸೊ ಈ ಥರ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಟೈಟ್ಲ್ ಅಂತ ಬಂದಿದ ತಕ್ಷಣ ಫಸ್ಟು ಜ್ಞಾಪನ ಬರೋದೇ ನಮ್ಮ ಡಿ ಬಾಸ್ ಅವರು. ಡಿ ಬಾಸ್ಗೆ ಅಪ್ಪಟ ಅಭಿಮಾನಿ. ಫಸ್ಟು ನಾನು ಶಿವಣ್ಣ ಲಾಂಗ್ ಹಿಡ್ಕೊಂಡು ನೋಡಿದೆ, ನೆಕ್ಸ್ಟು ಡಿ ಬಾಸ್ನೇ ನೋಡಿರೋದು. ಸೊ ಡಿ ಬಾಸ್ ಅವರು 25ನೇ ವರ್ಷ ಪಾದಾರ್ಪಣೆ ಆಗಿ ಅದೇ ಟೈಮ್ಗೆ ನಮ್ಮ ಈ ಸಿನಿಮಾ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಅವರಲ್ಲಿ ಒಂದು 2% ಇಲ್ಲ 1% ನಮಗೆ ಬಂದ್ಬಿಟ್ರೆ ಅದೇ ದೊಡ್ಡ ಸಾಧನೆ ನಮ್ಮ ಜೀವನದಲ್ಲಿ ಅನ್ನೋದು
ಮೇಜರ್ಲಿ ಇದೊಂದು ಆ್ಯಕ್ಷನ್ ರಾ ಕಲ್ಟ್ ಸಿನಿಮಾ. ನಮಗೆ ಹೆಂಗೆ ಈ ಓಮಲ್ಲೆಲ್ಲ ಹೆಂಗೆ ಶಿವಣ್ಣ ಕಲ್ಟ್ ಒಂದು ಕ್ಲಾಸಿಕ್ ಬಂತು, ಆ ಥರದೊಂದು ಸಬ್ಜೆಕ್ಟ್ ಲೈನ್ ಇದು. ಸೊ ಇವರು ಇದರಲ್ಲೂ ಅಷ್ಟೇ ಈ ಕಾಲಕ್ಕೆ ತಕ್ಕಂಗೆ ಇದರಲ್ಲಿ ಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಕಾಲಕ್ಕೆ ತಕ್ಕಂಗೆ ಈ ಸ್ಟಂಟ್ಸು ಏನೇನು ಅಪ್ಡೇಟ್ಸ್ ಆಗಬೇಕು ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಎಲ್ಲ ಥರದ್ದು ಇದು ಮಾಡ್ಕೊತೇನೆ. ಇದು ನನ್ನ 16ನೇ ಸಿನಿಮಾ ನಾಯಕಿ ನಟಿಯಾಗಿ ಮಾಡ್ತಾ ಇರೋಂಥ. 5 ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದ್ದು, ನಾನು ಇದುವರೆಗೂ ಮಾಡಿರುವಂಥ ಸಿನಿಮಾಗಿಂತ ಇದು ಡಿಫ್ರೆಂಟ್ ರೋಲ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಕತೆ ಹೇಳಿದಾಗಲೂ ಕೂಡ ಬಹಳ ಖುಷಿ ಆಯಿತು ನನಗೆ. ಕ್ಲೈಮ್ಯಾಕ್ಸಲ್ಲಿ ನನ್ನ ಪಾತ್ರ ಬಹಳ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಪಾತ್ರನ.